ಈಗ ಕೊನೆ ಕ್ಷಣದಲ್ಲಿ ಭೋಜೇಗೌಡ್ರೆ ಖಾತೆ ಹಂಚಿಕೆ ಆಯಿತು. ನಾಳೆ ಇಲಾಖಾವಾರು ಪ್ರಶ್ನೆ ಕೇಳೋದಕ್ಕೆ ನೀವು ನಿಲ್ತೀರಿ. ಇವತ್ತು ಖಾತೆ ಹಂಚಿಕೆ, ನಾಳೆ ಪ್ರಶ್ನೆ ಉತ್ತರ, ಅಥವಾ ನಾಳೆ ಅಲ್ಲದೆ ಅಂದ್ರೆ ನಾಡಿದ್ದನ್ನಿ. ಇದು ಎಷ್ಟು ಪಕ್ವತೆಯಿಂದ ನಡೀಬಹುದು ನೋಡಿ. ಅಧಿವೇಶನ ನಡೆಯೋದೇ ದುಸ್ತರ. ಇದರಲ್ಲಿ ಒಂದಿನ ನಾವು ಇದಕ್ಕೆ ಹೋಯ್ತು, ಇನ್ನೊಂದು ದಿನ ಇವರು ಪ್ರಶ್ನೆಗಳನ್ನ 14ನೇ ತಾರೀಕು ಪ್ರಶ್ನೆಗಳಿಗೆ ಉತ್ತರನ ಯಾಕೆ ಡಿಲೇ ಮಾಡಿದ್ದಾರೆ ಅಂದರೆ ಬಿಕಾಸ್ ಆಫ್ ಖಾತೆ ಹಂಚಿಕೆ ಆಗಲಿಲ್ಲ ಅಂತ. ಅಲ್ಲಿ ಅಧಿವೇಶನದಲ್ಲಿ ಇವರು ನಾವು ಉತ್ತರ ಹೆಂಗೆ ಅಧಿಕಾರಿಗಳು ತಯಾರು ಮಾಡಿರ್ತಾರೆ ಅದನ್ನು ತೆಗೆದು ಓದ್ತಾರೆ. ಅದರಲ್ಲಿ ಯಾವ ಮಂತ್ರಿಗಳಾದ್ರೂ ಇವ್ರೇನು ಉತ್ತರ ತಯಾರು ಮಾಡೋದಲ್ಲ, ಅದು ಅಧಿಕಾರಿಗಳು ತಯಾರು ಮಾಡ್ತಾರೆ. ತಯಾರು ಮಾಡಿಕೊಟ್ಟಂಥದ್ದಕ್ಕೆ ಪಕ್ವಾಗಿರ್ಬೇಕಲ್ಲ, ಪರಿಪಕ್ವಾಗಿ ಆ ಇಲಾಖೆನ ನೋಡ್ಕೊಳಕ್ಕಾದ್ರೂ ಟೈಮ್ ಬೇಕಲ್ಲ. ಈಗ ಇವತ್ತು ತರಾತುರಿನಲ್ಲಿ ಖಾತೆಗಳನ್ನ ಮಂತ್ರಿಗಳು ಕೊಟ್ಟಂಥ ಸಂದರ್ಭದಲ್ಲೇ ಕೊಡೋಕ್ಕೆ ತೊಂದರೆ ಇರಲಿಲ್ಲ. ಆದರೆ ಖಾತೆಗಳನ್ನ ಈ ರೀತಿ 11th ಅವರ್ನಲ್ಲಿ ಕೊತ್ತಿದ್ದಾರೆ. ಬಟ್ ನಾಳೆ ಅಧಿವೇಶನದಲ್ಲಿ ಪ್ರಶ್ನೆಗಳಿಗೆ ಯಾವ ರೀತಿ ಸಮರ್ಪಕ ಉತ್ತರ ಕೊಡ್ತಾರೆ ಅಂತ ಹೇಳೋದು ನನಗೆ ಅದು ನನ್ನದೇ ಆದಂಥ ಅನುಮಾನ ಇದೆ ಆ ವಿಚಾರದಲ್ಲಿ. ರೈಟ್. ಭೋಜೇಗೌಡ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ವಿಚಾರ ಮತ್ತೆ ಮಾತಾಡೋಕೆ ಅವಕಾಶ ಸಿಗುತ್ತೆ ಅಂತ ಭಾವಿಸ್ತೇನೆ. ಉತ್ಕರ್ಷ್, ಲಾಸ್ಟ್ ವರ್ಡ್ ಯು ಪ್ಲೀಸ್. ಇಲ್ಲ, ಅದೇ ಒಂದೇನಂತಂದ್ರೆ ನೋಡಿ, ಸಿದ್ದರಾಮಯ್ಯನವರು ಬಹಳ ಸೀಸನ್ ಪಾಲಿಟಿಷಿಯನ್. ಅವ್ರು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಅಲ್ಲೇನೋ ಬೇರೆ ರೀತಿಯ ಪ್ಲಾನ್ ಆಗ್ತಾ ಇರ್ತಾರೆ, ಟಗರು ಗುಮ್ಮಕ್ಕೆ ರೆಡಿ ಇದೆ ಅಂತ ಹೇಳ್ಬೋದು ಬಹಳ ಸ್ಪಷ್ಟವಾಗಿ. ಅಲ್ಲ, ಗೊತ್ತಾಗತ್ತೆ. ಯಾಕಂದ್ರೆ ಈಗ ನೋಡಿ, ಅಂದ್ರೆ ಯಾರು ಗುಮ್ಮಿದ್ರು ಅಂದ್ರೆ ಪಾಪ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಅವರದ್ದೇ ಸಮುದಾಯದ ಗಾಯತ್ರಿ ಶಾಂತರು ಸರಿಯಾಗಿ ಗುಮ್ಮಿದ್ರು ಪಾಪ. ಇಷ್ಟೊತ್ತಿಗೆ ಸಚಿವರಾಗಿ ಸಮುದಾಯದವ್ರಿಗೋಸ್ಕರ ಒಬ್ಬ ಮಹಿಳೆಯರನ್ನು ತಪ್ಪಿಸಿದ್ರು, ಅದು ಜಗಜ್ಜಾಹಿರ. ಬಿಡಿ ಯಾವ ರೀತಿ ಮಾಡಿದ್ರು ಅನ್ನೋಂಥದ್ದು. ಮತ್ತೆ ಮೈಸೂರು ಅವ್ರ ನಡೆ ನಿಲುವಿದೆಯಲ್ಲ 100%. 2018ರಲ್ಲಿ ಸೈಲೆಂಟ್ ಆಗಿದ್ದಂಥ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಹೋದು ಅನ್ನುವಂಥದ್ದು ಗೊತ್ತಿದೆ, ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಹಾಗಾಗಿ ಬಹಳ ಸ್ಪಷ್ಟವಾಗಿ ನನಗನ್ಸುವಂಥದ್ದು, ಒಂದು ಕೋಆರ್ಡಿನೇಷನ್ನ ತಗೊಂಬರ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಸಮನ್ವಯ ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಹೇಗೆ ನಿಮ್ಗೆ ಬಿಜೆಪಿ ಒಳಗಡೆನೆ ಒಂದು ಮೈತ್ರಿಯ ಅವಶ್ಯಕತೆ ಇದೆಯೋ, ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳಗೇನೆ ಒಂದು ಸಮನ್ವಯ ಸಮಿತಿಯ ಅವಶ್ಯಕತೆ ಇದೆ. 140 ಅಂತ ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳ್ತಾರಲ್ವಾ, ಇಷ್ಟು ಇಟ್ಕೊಂಡು ಸಮನ್ವಯ ಸಾಧಿಸಕ್ ಆಗ್ತಿರಲ್ಲ, ಅದೇ ದುರ್ದೈವ. ಅಲ್ಲ, ನಾವು ಕಡೆಗೆ ಹೇಳೋದೇನಪ್ಪಾ ಅಂದ್ರೆ 60 ದಿನದ ನಿಯಮ ಇಲ್ಲಿವರೆಗೂ 22 ವರ್ಷ ಪಾಲನೆ ಆಗ್ಲಿಲ್ಲ. ಆಗಿದ್ದು ಒಂದೇ ಸತಿ, ಅದು ಹಿಂದಿನ ಬಾರಿ. ಈ ಬಾರಿ ಆದ್ರೂ ಜನರು ನಿರೀಕ್ಷೆಯಂತೆ ಮುಖ್ಯಮಂತ್ರಿಗಳ ಮೊದಲನೇ ಅಧಿವೇಶನ ಜನಕೇಂದ್ರಿತವಾದ ವಿಷಯಗಳ ಬಗ್ಗೆ ಚರ್ಚೆ ಆಗಲಿ, ಜನರ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಅಧಿವೇಶನ ಆಗಲಿ ಅಂತ ಹಾರೈಸ್ತೀನಿ. ಆದರೆ ನನ್ನ ಹಾರೈಕೆ ಎಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಗ್ತದೆ ಅಂತ ನೋಡಬೇಕಾಗ್ತದೆ.